ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಎಷ್ಟು ಉಪಯೋಗಕ್ಕೆ ಬರ್ತಾ ಇದೆಯೋ ಅಷ್ಟೇ ದುರುಪಯೋಗಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇದೆಲ್ಲದರ ಜೊತೆಗೆ ಈಗ ರೀಸೆಂಟಾಗಿ ನಾವು ಆ, ಒಂದು ಜೋಡಿ ಹೆಸರು ಭಾಳ ಮುನ್ನೆಲೆಗೆ ಬಂದಿತ್ತು. ಅದು ಮಂಜು ಲೀಲಾ ಅಂತ ಹೇಳಿ. ಅದರಲ್ಲೂ ಲೀಲಾ ಸಂತು ಅನ್ನೋನ್ ಜೊತೆಗೆ ರಿಲೇಷನ್ಶಿಪ್ಪಲ್ಲಿ ಇದ್ಲು. ಅದಾದ ನಂತರ ಮಂಜು ಒಂದು ಮೀಡಿಯಾಗೆ ಬಂದು ಅಯ್ಯೋ ಲೀಲಾ ಬಂದ್ಬಿಡು ಲೀಲಾ ಅನ್ನೋನಲ್ಲಿ ಭಾಳ ಕಣ್ಣೀರೆಲ್ಲ ಹಾಕಿದ್ದ ಪಾಪ. ಅದಾದ ನಂತರ ಹಂಗೂ ಹಿಂಗೂ ಮಾಡಿ ಒಂದು ಒಂದು 6 ತಿಂಗಳಾದ ನಂತರ ಲೀಲಾ ಮಂಜುನ ಸೇರಿದ್ಲು, ಮಕ್ಕಳ ಜೊತೆಗೆ ಚೆನ್ನಾಗಿದ್ಲು. ಬೇರೆ ಬೇರೆ ಅಡ್ವರ್ಟೈಸ್ ಕಂಪ್ನಿಗೆಲ್ಲ ಹೋಗಿ ತಮ್ಮ ಪಾಡಿಗೆ ತಾವು ಏನೋ ದುಡ್ಕೊಂಡು ಮಾಡ್ಕೊಂಡು ಚೆನ್ನಾಗಿದ್ರು. ಬಟ್ ಈಗ ನೋಡಿದರೆ ಏಕಾಏಕಿಯಾಗಿ ಮತ್ತೊಂದು ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ಮಂಜು ಶೇರ್ ಮಾಡ್ಕೊಂಡಿದ್ದಾನೆ. ಇವರಿಬ್ಬರ ನಡುವೆ ಈಗ ಮತ್ತೇನೋ ಕಿತಾಪತಿ ಶುರುವಾಗಿದೆ ಅಂತ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನ ಮೊದಲು ನೀವು ನೋಡ್ಕೊಂಡು ಬನ್ನಿ, ಅದಾದ ನಂತರ ಮಾತಾಡೋಣ. ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನಂತ ಗೊತ್ತಿಲ್ಲ. ಆಮೇಲೆ ಮೊನ್ನೆ ನೇಣ ಹಾಕೊಂಡಿದ್ಲು, ಯಾಕೆ ಇಲ್ಲ ಏನ್ ಮಾಡ್ಲಿ. ವಿಡಿಯೋ ಮಾಡ್ಬೇಡ, ಸುಮ್ನೆ ಇರಲಿಲ್ಲ, ವಿಡಿಯೋ ಮಾಡ್ಬೇಡ, ಸುಮ್ನೆ ಇರು, ಸುಮ್ನೆ ಇರು. ವಿಡಿಯೋ ಮಾಡ್ಬೇಡ. ನೋಡಿ ಹೇಳ್ತಾ ಇದೀನಿ, ಸಾಕಪ್ಪ ಸಾಕು. ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಅನ್ಭವಿಸ್ಕೊಂಡು ಸಾಯಿ ನಾನು. ಹೋಗು ಮತ್ತೆ. ಅಂದ್ರೆ ಬೇಡ ನೀನ್ ನನ್ಗೆ. ಹೋಗ್ತಾನೆ ಎಷ್ಟು ಅಂತ ನಿನ್ ಜೊತೆ ಬಿಟ್ಟ ಸುಮ್ನೆ. ಬೇಡವೇ ಬೇಡ ನನ್ಗೆ. ಸಾಯಕ್ಕಾಗಲ್ಲ ನಿನ್ನ ಹತ್ರ. ದೇವ್ರೆ ಎಷ್ಟು ಅಂತ ನಿನ್ನ ಹತ್ರ ನಾನು ಅನ್ಸರ್ಸ್ಕೊಂಡು ಹೋಗಿ. ನಾನು ಏನಂದಿಲ್ಲ ನಿಂಗೆ. ಶಾಂತಮ್ಮ ಪಾಪಮ್ಮ ಅವ್ರು ಯಾರು ಸ್ಟೋರಿ ಎತ್ಕೊಂಡ್ ಮಾಡಿದಾರೆ, ಎಂತೆಂತ ಮಾತುಗಳಂತ ಇದಾರೆ ಗೊತ್ತಾ. ಎಲ್ಲ ಹೇಳಿದ್ರು ಬರೀ 2-3 ತಿಂಗಳು ಅಷ್ಟೇ ಇವ್ರು ನೋಡ್ಕೊಳ್ಳೋದಂತ. ನೀನ್ ಹೆಂಗೆ ಮಾಡ್ತಿದ್ಯಾ ನನಗೆ ಗೊತ್ತು. ಸುಮ್ನಿರ, ಪರವಾಗಿಲ್ಲ. ನನ್ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಟ್ಟೈತಿ, ಇನ್ನೂ ಹೋಗ್ಬಿಡ್ಲಿ ಪರವಾಗಿಲ್ಲ. ಬಿಡ ನೋಡಿದ್ರಲ್ಲ ಸ್ನೇಹಿತರೆ, ಇದು ಮಂಜು ಲೀಲಾ ಮತ್ತೊಂದು ಪುರಾಣ ಅಂತಾನೆ ಹೇಳ್ಬೋದು. 2.0 ಅಂತ ಹೇಳ್ಕೊಳ್ಳೋಣ. ಯಾಕೆ ಅಂತ ಅಂದರೆ ಇತ್ತೀಚಿನ ದಿನಗಳಲ್ಲಿ ಭಾಳ ಚೆನ್ನಾಗಿದ್ರು. ಹೋಗ್ಲಿ ಬಿಡಪ್ಪ, ಇನ್ನೇನೋ ಆಗಿದ್ದಾಗೋಯ್ತು, ತುಂಬ ಚೆನ್ನಾಗಿದ್ದಾರೆ ಅಂತ ಹೇಳಿ ಅವ್ರಿಗೂ ಕೂಡ ಭಾಳ ಜನ ಸಪೋರ್ಟ್ ಕೂಡ ಮಾಡ್ತಾ ಇದ್ರು. ಇದೆಲ್ಲದರ ನಡುವೆ ಏನಾಗುತ್ತೆ ಅಂತ ಅಂದರೆ, ಶಾಂತಂ ಪಾಪಂ ಅಂತ ಒಂದು ಶೋ ಬರುತ್ತೆ ಒಂದು ಖಾಸಗಿ ಚಾನಲ್ನಲ್ಲಿ. ಆ ಶಾಂತಂ ಪಾಪಂ ಅನ್ನೋ ಶೋನಲ್ಲಿ ಈ ಮಂಜು ಲೀಲಾ ರೀತಿಯಲ್ಲೇ ಸೊ ಇವ್ರದೇ ಒಂದು ಕಥೆನ ಇಟ್ಕೊಂಡು ಒಂದು ಶೋ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಕಡೆ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಜೊತೆಗೆ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ಗಳನ್ನು ಕೂಡ ಮಾಡೋದಕ್ಕೆ ಶುರು ಮಾಡ್ತಾರೆ ಕೆಲವೊಂದಿಷ್ಟು ಜನ. ಸೊ ಅದಾದ ನಂತರ ಈಗ ಈ ಜೋಡಿಯ ನಡುವೆ, ಮಂಜು ಲೀಲಾ ಜೋಡಿಯ ನಡುವೆ ಬಿರುಕು ಬಂದಿದೆ ಅಂತ ಕಾಣಿಸ್ತಾ ಇದೆ. ಅದರಲ್ಲೂ ಮಕ್ಕಳೆಲ್ಲ ಇದ್ದಾರೆ. ಅದಾದ ನಂತರ ಮಂಜು ಹೇಳ್ತಾನೆ, ನೋಡಿ ಸ್ನೇಹಿತರೆ, ನನ್ನ ಹೆಂಡತಿಗೆ ಏನಾಗಿದೆಯೋ ಏನೋ ಗೊತ್ತಿಲ್ಲ, ನಾನು ಬೇಡ ಅಂತ ಹೇಳ್ತಾ ಇದ್ದಾಳೆ, ನನ್ನನ್ನು ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಿನ್ನೆ ಬೇರೆ ನೇಣು ಹಾಕೋದಕ್ಕೆ ಟ್ರೈ ಮಾಡಿದ್ಲು, ಅಂದರೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ಲು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾನೆ ಮಂಜು. ಅಂದರೆ ಇದು ನಿಜಾನಾ, ಇದು ಸುಳ್ಳ, ಅಥವಾ ಮತ್ತೆ ಪ್ರಚಾರದ ಗಿಮಿಕ್ಕ ಇದು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಶ್ನೆಯೂ ಕೂಡ ಹುಟ್ಕೊಳ್ತಾ ಇದೆ. ಗೊತ್ತಿಲ್ಲ. ಬಟ್ ನೇಣು ಹಾಕೋದಕ್ಕೆಲ್ಲ ಟ್ರೈ ಮಾಡಿದಾಳೆ ಲೀಲಾ ಅನ್ನೋ ನಿಟ್ಟಿನಲ್ಲಿ ಆತ ಹೇಳ್ತಾ ಇದ್ದಾನೆ. ಅದಾದ ನಂತರ ಯಾಕೆ ನೀಲಾ ನನ್ನನ್ನು ಬಿಟ್ಟು ಹೋಗಬೇಕು ಅಂತಿದ್ಯಾ, ಏನಾಯಿತು ನಿನಗೆ ಅಂತ ಅಂದಾಗ ಆಕೆ ಹೇಳ್ತಾಳೆ, ಶಾಂತಂ ಪಾಪಂ ಅನ್ನೋ ಶೋ ಎಲ್ಲ ಮಾಡಿದ್ದಾರೆ, ಅದರಲ್ಲಿ ನಮ್ಮದು ಅಂದರೆ ನಮ್ಮ ರೀತಿಯಲ್ಲಿನೇ ಆ್ಯಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ, ನಂಗೆ ತುಂಬ ಅವಮಾನ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಅವಮಾನ ಎದುರಿಸಿದ್ದೀನಿ ನಾನು, ನಂಗೆ ಸಾಕಾಗೋಗಿದೆ ಈ ಜೀವನ, ನಾನು ಹೋಗ್ಬಿಡ್ತೀನಿ ನಿನ್ನ ಬಿಟ್ಟು, ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಥರ ಲೀಲಾ ಮಾತಾಡ್ತಾ ಇದ್ದಾಳೆ. ಸೊ ಒಟ್ಟಿನಲ್ಲಿ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಗಿತ್ತಾ ಇದನ್ನೆಲ್ಲ ಹಾಕ್ಕೊಳ್ಳೋದು? ಯಾಕೆ ಈ ರೀತಿಯಾಗಿ ಸೋಷಿಯಲ್ ಮೀಡಿಯಾನ ಇಷ್ಟೊಂದು ಚೀಪಾಗಿ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಕಾಡುತ್ತೆ. ಇದ್ರ ಜೊತೆಗೆ ಈ ಮಂಜು ಲೀಲಾ ಇವರಿಬ್ಬರು ಯಾವತ್ತೂ ಚೆನ್ನಾಗಿರಲ್ಲ, ಇನ್ನೊಂದು 3 ತಿಂಗಳಿಗೆ ಇವರಿಬ್ಬರು ದೂರ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಜನ ಹೇಳ್ತಾನೆ ಬಂದಿದ್ರು. ಸೊ ಅದೇ ರೀತಿಯಾಗಿ ಏನಾದರೂ ಆಗ್ತಾ ಇದೆಯಾ ಇವರಿಬ್ಬರ ನಡುವೆ? ಸೊ ಮಂಜು ಹೇಳ್ತಾನೆ ಕೊನೆಗೆ ಹೋಗ್ತಾ ಇರು ಅಂತ ಹೇಳಿ. ಅಂದರೆ ಆಕೆ ತೀರಾ ಬೇಡ ಬೇಡ ಅಂದಾಗಲೂ ಆಕೆ ಇಲ್ಲ ನಾನು ಹೋಗ್ತೀನಿ ಅಂದಾಗ ಮಂಜುಗೂ ಟ್ರಿಗರ್ ಆಗುತ್ತೆ. ಹಾಗಾಗಿ ನೀನು ಹೋಗು ಅನ್ನೋ ನಿಟ್ಟಿನಲ್ಲಿ ಆತನೂ ಕೂಡ ಕೋಪದಿಂದ ಹೇಳ್ತಾ ಇದ್ದಾನೆ. ಬಟ್ ಇದು ಈ ವಿಡಿಯೋ ಏನು ಪ್ರಚಾರದ ಗಿಮಿಕ್ಗಾಗಿ ಮಾಡಿದಾರಾ, ಅಥವಾ ನಿಜವಾದ ವಿಡಿಯೋನ ಇದು? ಕಣ್ಣೀರು ಬೇರೆ ಹಾಕ್ತಿದ್ದಾರೆ, ಇವ್ರಿಗೆಲ್ಲ ಕಣ್ಣೀರು ಹಾಕೋದು ಹೊಸದೇನಲ್ಲ. ಬಟ್ ಇದನ್ನು ಹೆಂಗೆ ನಂಬೋದು ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇರುತ್ತೆ. ನೋಡೋಣ ಸ್ನೇಹಿತರೆ, ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಸೋಷಿಯಲ್ ಮೀಡಿಯಾನ ಒಳ್ಳೆಯದಕ್ಕೆ ಬಳಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ತೀರಾ ಚೀಪಾಗಿ ಬಳಸ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮತ್ತು ಕೆಟ್ಟದ್ದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಭಾಳ ಬೇಸರದ ಸಂಗತಿ. ನೀವೇನು ಹೇಳ್ತೀರಿ? ಕಮೆಂಟ್ ಮಾಡಿ ತಿಳಿಸಿ.
ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನಂತ ಗೊತ್ತಿಲ್ಲ. ಆಮೇಲೆ ಮೊನ್ನೆ ನೇಣ ಹಾಕೊಂಡಿದ್ಲು, ಯಾಕೆ ಇಲ್ಲ, ಏನ್ ಮಾಡ್ಲಿ. ವಿಡಿಯೋ ಮಾಡ್ಬೇಡ, ಸುಮ್ನೆ ಇರಲಿಲ್ಲ, ವಿಡಿಯೋ ಮಾಡ್ಬೇಡ, ಸುಮ್ನೆ ಇರು. ವಿಡಿಯೋ ಮಾಡ್ತಾ ಸುಮ್ನೆ ಇರು. ವಿಡಿಯೋ ಮಾಡ್ಬೇಡ. ನೋಡಿ ಹೇಳ್ತಾ ಇದೀನಿ, ಸಾಕಪ್ಪ ಸಾಕು, ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಅನ್ಭವಿಸ್ಕೊಂಡು ಸಾಯಿ ನಾನು. ಅಂದ್ರೆ ಬೇಡ ನೀನ್ ನನ್ಗೆ. ಎಷ್ಟು ಅಂತ ನಿನ್ ಜೊತೆ ಬಿಟ್ಟ ಸುಮ್ನೆ. ಬೇಡವೇ ಬೇಡ ನನ್ಗೆ, ಸಾಯಕ್ಕಾಗಲ್ಲ ನಿನ್ನ ಹತ್ರ. ದೇವ್ರೆ ಎಷ್ಟು ಅಂತ ನಿನ್ನ ಹತ್ರ ನಾನು ಅನ್ಸರ್ಸ್ಕೊಂಡು ಹೋಗ್ಲಿ. ನಾನು ಏನಂದಿಲ್ಲ ನಿಂಗೆ. ಶಾಂತಮ್ಮ ಪಾಪಮ್ಮ ಅವ್ರು ಯಾರೋ ಸ್ಟೋರಿ ಎತ್ಕೊಂಡ್ ಮಾಡಿದಾರೆ, ಎಂತೆಂತ ಮಾತುಗಳಂತ ಇದಾರೆ ಗೊತ್ತಾ. ಎಲ್ಲ ಹೇಳಿದ್ರು ಬರೀ 2-3 ತಿಂಗಳು ಅಷ್ಟೇ ಇವ್ರು ನೋಡ್ಕೊಳ್ಳೋದಂತ. ನೀನ್ ಹೆಂಗೆ ಮಾಡ್ತಿದ್ಯಾ ನನಗ್ ಗೊತ್ತು. ಹೇಳಿ ಸುಮ್ನೆ ಪರವಾಗಿಲ್ಲ, ನನ್ ಮಾನ ಮರ್ಯಾದೆ ಎಲ್ಲ ಹೋಗ್ಬಿಟ್ಟೈತಿ, ಇನ್ನೂ ಹೋಗ್ಬಿಡ್ಲಿ ಪರವಾಗಿಲ್ಲ. ಬಿಡ